ನಮಸ್ಕಾರ. ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಲ್ಲಿ ಮಾತಾಡ್ತಿರೋದು. ನಾನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದೀನಿ ಮತ್ತು ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೂಡ ಆಗಿದ್ದೀನಿ. ನಾವಿವಾಗ ಹೇಳಿಕೊಂಡಿರುವಂಥ ವಿಷಯ ಏನಂದರೆ, ನೇರಳೆ ಹಣ್ಣಿನ ಮರದ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡ್ತೀನಿ. ತಾವು ನೋಡ್ಬೋದು ಮೇಲಿನ ಭಾಗದಲ್ಲಿ ನೇರಳೆ ಹಣ್ಣು ಮರ ಈ ಥರ ಇರ್ತದೆ. ನೇರಳೆ ಮರದ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಇದರಿಂದ ಏನು ಲಾಭದಾಯಕ ಮನುಷ್ಯನಿಗೆ ಅನ್ನುವುದನ್ನು ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆಯನ್ನು ತಮಗೆ ಕೊಡ್ತಾ ಇದ್ದೀನಿ. ವಿಷಯ ಏನಂದರೆ, ಈ ನೇರಳೆ ಹಣ್ಣಿನ ಒಂದು ಒಳಗೇನು ಬೀಜ ಬರ್ತದೆ, ಆ ಬೀಜ ಸ್ವಲ್ಪ ಕಹಿಯಾಗಿರ್ತದೆ ಭಾಳ. ಆದರೆ ಕಹಿಯಾಗಿದ್ರೂ ಕೂಡ ಅದು ಔಷಧ ರೂಪದಲ್ಲಿ ಕೆಲಸ ಮಾಡ್ತದೆ. ಯಾಕಂದರೆ ಮಧುಮೇಹ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅದನ್ನು ಪೌಡ್ರ್ ಮಾಡಿ ಸೇವನೆ ಮಾಡಿದರೆ ಅದು ಸಂಪೂರ್ಣವಾಗಿ ಗುಣ ಆಗ್ತದೆ. ಯಾಕಂದರೆ ರಾಮಬಾಣವಾಗಿ ಕೆಲಸ ಮಾಡ್ತದೆ. ಮತ್ತು ಅದು ಏನಾಗ್ತದೆ, ಹಳೆಯ ಕಾಲದಲ್ಲಿ ಏನು ಇದನ್ನೇ ಜನರು ಒಂದು ಔಷಧಿಯ ರೂಪದಲ್ಲಿ ಸ್ವೀಕಾರ ಮಾಡ್ತಿದ್ರು. ಅದಕ್ಕಾಗಿ ಒಂದು 100-110 ವರ್ಷ ಬದುಕಿದ ಉಲ್ಲೇಖಗಳು ಕೂಡ ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಇದನ್ನು ಮೆಡಿಸಿನ್ ರೂಪದಲ್ಲಿ ತಗೊಳ್ತಾರೆ. ಯಾಕಂದರೆ ಈಗಾಗಲೇ 60-70 ವರ್ಷ ಬದುಕಿರೋದು ದೊಡ್ಡದು. ಯಾಕಂದರೆ ಅದು ಏನಾದರೂ ಹೈಟೆಕ್ ಯುಗದಲ್ಲಿ ಹೈಟೆಕ್ ಮೆಡಿಸಿನ್ ಅಂತೀವಲ್ವ, ಆ ಒಂದು ಮೆಡಿಸಿನಿಂದ ಭಾಳ ವರ್ಷ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅದಕ್ಕೆ ಅಡ್ಡ ಪರಿಣಾಮಗಳಿರ್ತವೆ. ಇದಕ್ಕೆ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಈ ಒಂದು ಮೆಡಿಸಿನಿಗೆ. ಅದು ಮತ್ತೇನಂದರೆ ನೈಸರ್ಗಿಕವಾಗಿ ಇರ್ತದೆ. ಯಾಕಂದರೆ ಪ್ರಕೃತಿಯ ಒಂದು ನೈಸರ್ಗಿಕ ಅದಕ್ಕೆ ನಮಗೆ ಅಡ್ಡ ಪರಿಣಾಮ ಇಲ್ಲದ ಕಾರಣ ನಾವು ಹೆಚ್ಚು ವರ್ಷಗಳ ಕಾಲಾವಧಿಯಲ್ಲಿ ಬದುಕೋದಕ್ಕೆ ಸಾಧ್ಯವಾಗ್ತದೆ.